73ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿ ಮೋದಿ ಮಹತ್ವದ ಯೋಚನೆಗಳನ್ನ ಬಿಚ್ಚಿಟ್ಟಿದ್ದಾರೆ. ದೇಶದ ಸಂಪತ್ತು ಅಂದ್ರೆ ಜನರು ತಮ್ಮ ಬದುಕನ್ನ ಸಂಪದ್ಭರಿತವಾಗಿಸಿಕೊಂಡ್ರೆ ರಾಷ್ಟ್ರವು ಅಭಿವೃದ್ಧಿಯಾದಂತೆ. ಹೀಗಾಗಿ ಕುಟುಂಬ ಯೋಜನೆ ಬಗ್ಗೆ ಯೋಚಿಸಿ ಅಂತ ಮೋದಿ ಕರೆ ಕೊಟ್ಟಿದ್ದಾರೆ. ಸೇನಾ ವಲಯದಲ್ಲೂ ಮಹತ್ವದ ಹೆಜ್ಜೆ ಇಟ್ಟಿರುವ ನಮೋ ನವ ಭಾರತ ನಿರ್ಮಾಣದ ವಿಷನ್ಗಳನ್ನ ತೆರೆದಿಟ್ಟಿದ್ದು ಹೀಗೆ. ರಾಷ್ಟ್ರ ರಾಜಧಾನಿಯಲ್ಲಿ 73ನೇ ಸ್ವಾತಂತ್ರ್ಯ ದಿನಾಚರಣೆ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ದೆಹಲಿಯ ಕೆಂಪುಕೋಟೆಯಲ್ಲಿ ಸಾವಿರ ಸಂಖ್ಯೆಯಲ್ಲಿ ಜನ ಜಮಾಯಿಸಿದ್ರು. ರಾಜ್ಘಾಟ್ನಲ್ಲಿರುವ ಮಹಾತ್ಮ ಗಾಂಧಿ ಸ್ಮಾರಕಕ್ಕೆ ಮೋದಿ ಪುಷ್ಪನಮನ ಸಲ್ಲಿಸಿದ್ರು. ಅಲ್ಲಿಂದ ಕೆಂಪುಕೋಟೆಗೆ ಬಂದ ಮೋದಿ ಭಾರತೀಯ ಸೇನಾಪಡೆಗಳಿಂದ ಗೌರವ ವಂದನೆ ಸ್ವೀಕರಿಸಿದ ಬಳಿಕ ತ್ರಿವರ್ಣ ಧ್ವಜ ಹಾರಿಸಿದ್ರು. ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮಕ್ಕೆ ಕೆಂಪುಕೋಟೆಯಲ್ಲಿ ಗಣ್ಯರ ದಂಡೇ ಸೇರಿತ್ತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಸೇರಿದಂತೆ ಗಣ್ಯಾತಿ ಗಣ್ಯರು ಸಾಕ್ಷಿಯಾದರು. ಇದೇ ವೇಳೆ ದೇಶವನ್ನುದ್ದೇಶಿಸಿ ಮಾತನಾಡಿದ ಮೋದಿ ಹೊಸ ಮಿಷನ್ ಮತ್ತು ವಿಷನ್ಗಳನ್ನ ಎಳೆಯಾಗಿ ಬಿಚ್ಚಿಟ್ರು. ಜನಸಂಖ್ಯಾ ಸ್ಫೋಟಕ್ಕೆ ಕಡಿವಾಣ ಹಾಕಬೇಕು. हमारे घर में किसी भी शिशु को आने से पहले हम सोचें कि जो शिशु मेरे घर में आएगा क्या उसकी आवश्यकताओं की पूर्ति के लिए मैंने अपने आप को तैयार कर लिया है. इसलिए एक सामाजिक जागरूकता की आवश्यकता है. जनसंख्या विस्फोट इसकी हमें चिंता करनी ही होगी. सरकारों ने भी भिन्न योजनाओं के तहत आगे आना होगा, चाहे राज्य सरकार हो केंद्र सरकार. ಶೀಘ್ರದಲ್ಲೇ CDS 3 ಸೇನೆಗೂ ಒಬ್ಬರೇ ಮುಖ್ಯಸ್ಥ. हमारी तीनों जल थल नभ उनके बीच कोऑर्डिनेशन तो है. हम गर्व कर सके ऐसी हमारी सेना की व्यवस्थाएं हैं. आज मैं लाल किले से एक महत्वपूर्ण निर्णय की घोषणा करना चाहता हूं. चीफ ऑफ डिफेंस स्टाफ CDS इसकी व्यवस्था करेंगे और इस पद के गठन के बाद तीनों सेनाओं के शीर्षस्थ स्तर पर एक प्रभावी नेतृत्व मिलेगा. ಒಂದು ದೇಶ ಒಂದು ಗುರಿ ಒಂದೇ ಚುನಾವಣೆ. वन नेशन वन कॉन्स्टिट्यूशन, वन नेशन वन टैक्स, वन नेशन वन ग्रिड, वन नेशन वन मोबिलिटी कार्ड. देश में व्यापक रूप से चर्चा चल रही है एक देश एक साथ चुनाव. ये चर्चा होनी चाहिए, लोकतांत्रिक तरीके से होनी चाहिए और कभी न कभी एक भारत श्रेष्ठ भारत के सपनों को साकार करने के लिए और भी ऐसी नई चीजों को हमने जोड़ना होगा. अक्टोबर 2 प्लास्टिक मुक्त भारत. एक छोटी सी अपेक्षा आज आपसे सामने रखना चाहता हूं. इस 2 अक्टूबर को हम भारत को सिंगल यूज प्लास्टिक, क्या इससे देश को मुक्ति दिला सकते हैं? हम निकल पड़े, टोलियां बना करके निकल पड़े, स्कूल कॉलेज हम सब पूज्य बापू को याद करते हुए, और घर में प्लास्टिक हो, सिंगल यूज प्लास्टिक या बाहर चौराहे पर पड़ा हो गंदी ना, सब इकट्ठा करें. नगर पालिकाएं, महानगर पालिकाएं, ग्राम पंचायत सब इसको जमा करने की व्यवस्था करें और हम प्लास्टिक को विदाई देने की दिशा में 2 अक्टूबर को एक पहला मजबूत कदम उठा सकते हैं क्या? ಹೀಗೆ ಮೋದಿ ಮುಂದಿನ 5 ವರ್ಷಗಳಲ್ಲಿ ಏನೆಲ್ಲ ಕಾರ್ಯಕ್ರಮಗಳು, ಏನೆಲ್ಲ ಹೊಸ ಕಾನೂನುಗಳು ಬರುತ್ತೆ ಅನ್ನೋ ದೂರದೃಷ್ಟಿಯನ್ನ ಸ್ವಾತಂತ್ರ್ಯ ದಿನದ ಭಾಷಣದಲ್ಲಿ ಸೂಕ್ಷ್ಮವಾಗಿ ಹೇಳಿದ್ರು. नया भारत निर्माण करने के लिए अपनी जिम्मेवारियों को निभाते हुए नया आत्मविश्वास, नया संकल्प, नया भारत. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. वंदे ನವ ಭಾರತದ ಕನಸನ್ನ ಮೋದಿ ಈ ರೀತಿಯಾಗಿ ಬಿಚ್ಚಿಟ್ರೆ ಮತ್ತೊಂದು ಕಡೆ ಎಲ್ಲರ ನಿರೀಕ್ಷೆ ಕೇಂದ್ರ ಬಿಂದುವಾಗಿದ್ದು ಇವತ್ತು ಜಮ್ಮು ಕಾಶ್ಮೀರ ಮತ್ತು ಲದಾಖ್. ಜಮ್ಮು ಕಾಶ್ಮೀರಕ್ಕಿಂತ ವಿಶೇಷ ಸ್ಥಾನಮಾನ ರದ್ದಾಗಿದೆ. ಮೋದಿ, ಅಮಿತ್ ಶಾ, ಅಜಿತ್ ದೋವಲ್ ರಣತಂತ್ರ ಜಮ್ಮು ಕಾಶ್ಮೀರದಲ್ಲಿ ಹೊಸ ಶಕೆಯನ್ನೇ ಆರಂಭಿಸಿದೆ. ಈ ಹೊಸ ಹಾದಿಯಲ್ಲಿ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ತ್ರಿವರ್ಣ ಧ್ವಜ ಹಾರಾಡಿದೆ. ಹೆಮ್ಮೆಯಿಂದ ತ್ರಿವರ್ಣ ಧ್ವಜವನ್ನ ಹಾರಿಸಿದ ಸೈನಿಕರು, ನಾಯಕರು ವಂದೇ ಮಾತರಂ ಅನ್ನುವ ಘೋಷಣೆಯನ್ನ ಕೂಗಿದ್ರು.
ಸ್ವಾತಂತ್ರ್ಯ ದಿನದ ಸಂಭ್ರಮದಲ್ಲಿ ಇವತ್ತು ಜನರ ದೃಷ್ಟಿ ನೆಟ್ಟಿದ್ದು ಹೆಚ್ಚಾಗಿ ಜಮ್ಮು ಕಾಶ್ಮೀರದ ಕಡೆಗೆ. ಆರ್ಟಿಕಲ್ 370ನೇ ವಿಧಿ ರದ್ದಾದ ಬಳಿಕ ಮೊದಲ ಬಾರಿಗೆ ಕಣಿವೆ ರಾಜ್ಯದಲ್ಲಿ ತಿರಂಗ ಧ್ವಜ ಹಾರಾಡಿತು. ವಿಶೇಷ ಸ್ಥಾನಮಾನ ರದ್ದಾದ ಬಳಿಕ ಕೇಂದ್ರಾಡಳಿತ ಪ್ರದೇಶವಾಗಿ ಮೊದಲ ಬಾರಿ ಸ್ವಾತಂತ್ರ್ಯ ದಿನಾಚರಣೆ ನಡೆಯಿತು. ಬಿಗಿ ಸೇನೆ ಮತ್ತು ಪೊಲೀಸ್ ಭದ್ರತೆ ನಡುವೆ ಸ್ವಾತಂತ್ರ್ಯೋತ್ಸವ ಆಚರಿಸಿದ್ರು. ಶ್ರೀನಗರದಲ್ಲಿ ಯೋಧರು ಧ್ವಜಾರೋಹಣ ಮಾಡಿ ಪರಸ್ಪರ ಸಿಹಿ ಹಂಚಿ ಸಂಭ್ರಮ ಪಟ್ಟರು. ಜಮ್ಮು, ಲಡಾಖ್, ಲೇಹ್ ಸಿಟಿಯಲ್ಲಿ ನಿರ್ಮಾಣವಾಗ್ತಿರೋ ಬಿಜೆಪಿ ಕಚೇರಿಯಲ್ಲಿ ರಾಮ್ ಮಾಧವ್ ಧ್ವಜಾರೋಹಣ ಮಾಡಿದ್ರು. ಜಮ್ಮುವಿನಲ್ಲಿ ಬಿಜೆಪಿ ಮುಖಂಡ ರವೀಂದ್ರ ರೈನಾ ನೇತೃತ್ವದಲ್ಲಿ ಧ್ವಜಾರೋಹಣ ನೆರವೇರಿತು. ಲಡಾಖ್ನ ಯುವ ಸಂಸದ ಜಮ್ಯಾಂಗ್ ಸೇರಿಂಗ್ ನಮ್ಗ್ಯಾಲ್ ಲೇಹ್ನಲ್ಲಿ ಧ್ವಜಾರೋಹಣ ಮಾಡಿದ್ರು. ಸಾಂಪ್ರದಾಯಿಕ ವೇಷದಲ್ಲಿ ಕುಣಿದು ಕುಪ್ಪಳಿಸಿದ್ರು. ಬಂಡೀಪುರ್, ಅನಂತ್ನಾಗ್, ಪುಲ್ವಾಮಾ ಪ್ರಾಂತ್ಯ ಕುಪ್ವಾರಾದ ಬೆಲಿಯನ್ ಬೈಕ್ನಲ್ಲಿ ಸ್ವಾತಂತ್ರ್ಯೋತ್ಸವ ಅದ್ದೂರಿಯಾಗಿತ್ತು. ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ, ಸೇನೆಯ ಗೌರವ ಲೆಫ್ಟಿನೆಂಟ್ ಕರ್ನಲ್ ಮಹೇಂದ್ರ ಸಿಂಗ್ ಧೋನಿ ಲಡಾಖ್ನಲ್ಲಿ ಸ್ವಾತಂತ್ರ್ಯೋತ್ಸವ ಆಚರಿಸಿದ್ರು. ಪಾಕಿಸ್ತಾನದ ಭಾರತೀಯ ಹೈಕಮಿಷನ್ ಕಚೇರಿಯಲ್ಲೂ 73ನೇ ಸ್ವಾತಂತ್ರ್ಯೋತ್ಸವ ಆಚರಿಸಲಾಯಿತು. ಈ ಮಧ್ಯೆ ಕಾಶ್ಮೀರದ ವಿಶೇಷ ಸ್ಥಾನಮಾನ ರದ್ದು ಮಾಡಿದ್ದಕ್ಕೆ ಸಿಟ್ಟಾಗಿರುವ ಪಾಕಿಸ್ತಾನ ಭಾರತದ ಮೇಲೆ ಕಿಡಿಕಾರುತ್ತಿದೆ. ಇನ್ನೊಂದು ಕಡೆ ಚೀನಾ ಪಾಕಿಸ್ತಾನದ ಪರವಾಗಿ ನಿಂತಿದ್ದು ಕಾಶ್ಮೀರದ ವಿಷಯದಲ್ಲಿ ವಿಶ್ವಸಂಸ್ಥೆಯ ಮೆಟ್ಟಿಲೇರಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನಮ್ಮ ನಾಡಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಧ್ವಜಾರೋಹಣವನ್ನ ಮಾಡಿದ್ರು. ತಮ್ಮ ಭಾಷಣದಲ್ಲಿ ರಾಜ್ಯದಲ್ಲಿ ಉಂಟಾಗಿರುವ ಬರ ಪ್ರವಾಹ ಪರಿಸ್ಥಿತಿ ನಿರ್ವಹಣೆಗೆ ಸರ್ಕಾರ ಬದ್ಧವಾಗಿದೆ, ಜೊತೆಗೆ ಕನ್ನಡಿಗರಿಗೆ ಉದ್ಯೋಗ ಅವಕಾಶಗಳು ರಾಜ್ಯದಲ್ಲಿ ಕಡಿಮೆಯಾಗ್ತಿದೆ ಅನ್ನುವ ಮಾತುಗಳು ಕೇಳಿ ಬರ್ತಿವೆ. ಆದ್ರೆ ಸರ್ಕಾರದ ನೀತಿ ಕನ್ನಡಿಗರಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡೋದು ಅಂತ ಈ ಸಂದರ್ಭದಲ್ಲಿ ಹೇಳಿದ್ರು ಮುಖ್ಯಮಂತ್ರಿ ಬಿಎಸ್ವೈ. ಕರ್ನಾಟಕ ರಾಜ್ಯ ಅತಿವೃಷ್ಟಿ, ಅನಾವೃಷ್ಟಿಗಳ ಅಡಕತ್ತರೆಯಲ್ಲಿ ಸಿಲುಕಿ ತತ್ತರಿಸುತ್ತಿದೆ. ಈ ಎರಡು ಪರಿಸ್ಥಿತಿಗಳನ್ನು ಎದುರಿಸಲು ನನ್ನ ಸರ್ಕಾರ ಸನ್ನದ್ಧವಾಗಿದೆ. ಪ್ರವಾಹದ ನಡುವೆ 5 ಜಿಲ್ಲೆಗಳ ಬಹುತೇಕ ಭಾಗದಲ್ಲಿ ಮಳೆಯಾಗದೆ ಬರ ಪರಿಸ್ಥಿತಿ ಉಂಟಾಗಿದೆ. ಕನ್ನಡಿಗರ ಸ್ವಾಭಿಮಾನ, ಗೌರವ ಮತ್ತು ಉದ್ಯೋಗಾವಕಾಶಗಳಿಗೆ ಧಕ್ಕೆ ಬರದಂತೆ ಎಚ್ಚರ ವಹಿಸಲು ನಾವು ಬದ್ಧರಿದ್ದೇವೆ ಎಂದು ಈ ಸಂದರ್ಭದಲ್ಲಿ ಘೋಷಿಸ ಬಯಸುತ್ತೇನೆ. ಜೊತೆಗೆ ಒಕ್ಕೂಟ ತತ್ವದಡಿ ಇತರರಿಗೂ ಅವಕಾಶವನ್ನು ಕಲ್ಪಿಸಲು ನಾವು ಸಿದ್ಧರಿದ್ದೇವೆ. ಮಾದರಿ ಕನ್ನಡಿಗರು ಹೊರ ರಾಜ್ಯಗಳಿಂದ ಮತ್ತು ಹೊರದೇಶದಿಂದ ಬಂದು ಕರ್ನಾಟಕದಲ್ಲಿ ನೆಲೆಗೊಂಡಿರುವ ಜನ ಇಲ್ಲಿನ ಭಾಷೆ, ಸಂಸ್ಕೃತಿ ಮತ್ತು ಜೀವನ ವಿಧಾನಕ್ಕೆ ಹೊಂದಿಕೊಂಡು ಕನ್ನಡತನವನ್ನು ಗೌರವಿಸುವುದಲ್ಲದೆ ತಮ್ಮತನವನ್ನು ಉಳಿಸಿಕೊಳ್ಳಿ ಎಂದು ಕರೆ ನೀಡುತ್ತೇನೆ. ಈ ವಿಚಾರದಲ್ಲಿ ಕನ್ನಡಿಗರು ಇತರರಿಗೆ ಮಾದರಿಯಾಗಿದ್ದಾರೆ. ಕನ್ನಡಿಗರು ನಿಂತ ನೆಲ ಮತ್ತು ಅಲ್ಲಿನ ಜನರ ಜೊತೆ ಹೊಂದಿಕೊಂಡು ಬಾಳುತ್ತಿದ್ದಾರೆ. ಇದು ಎಲ್ಲರಿಗೂ ಅನುಕರಣೀಯ ಮಾದರಿಯಾಗಿದೆ. ಇನ್ನು ಹಲವು ದಿನಗಳಿಂದಲೂ ಕೂಡ ಬಹಳ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂದ್ರೆ ನ್ಯೂಸ್ 18 ಕನ್ನಡ ಬ್ರೇಕ್ ಮಾಡಿದ ಫೋನ್ ಟ್ಯಾಪಿಂಗ್ ಪ್ರಕರಣ ಈಗ ರಾಜ್ಯ ರಾಜಕೀಯದಲ್ಲಿ ಬಹುದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದೆ. ಜೊತೆಗೆ ಈ ಸ್ಫೋಟಕ ವರದಿಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಸ್ವತಃ ದೋಸ್ತಿ ಪಕ್ಷದಲ್ಲಿ ನಾಯಕರೇ ಈಗ ಫೋನ್ ಕದ್ದಾಲಿಕೆಗೆ ಆಕ್ರೋಶಗೊಂಡಿದ್ದಾರೆ. ಉನ್ನತ ಮಟ್ಟದ ತನಿಖೆಗೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಬ್ರೇಕಿಂಗ್, ಬಿಗ್ ರಿಯಾಕ್ಷನ್, ಬಿಗ್ ಆಕ್ಷನ್ ನಲ್ಲಿ ಸದಾ ಮುಂದೆ ನಿಮ್ಮ ನ್ಯೂಸ್ 18 ಕನ್ನಡ. ಇದಕ್ಕೆ ಸಾಕ್ಷಿ ಇದೀಗ ರಾಜ್ಯದಲ್ಲಿ ಭಾರಿ ಸಂಚಲನ ಮೂಡಿಸಿರೋ ಫೋನ್ ಟ್ಯಾಪಿಂಗ್ ಪ್ರಕರಣ. ಈ ಫೋನ್ ಟ್ಯಾಪಿಂಗ್ ಸುದ್ದಿಯನ್ನ ಕಳೆದ 1 ವಾರದಿಂದ ನಿರಂತರವಾಗಿ ಎಳೆಯಾಗಿ ರಾಜ್ಯದ ಜನರ ಮುಂದೆ ಬಿಚ್ಚಿಟ್ಟಿದ್ದು ನಿಮ್ಮ ನ್ಯೂಸ್ 18 ಕನ್ನಡ. ಇದು ನ್ಯೂಸ್ 18 ಮಹಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಭಾಸ್ಕರ್ ಅವರ ರಿಯಾಕ್ಷನ್, ನನ್ನ ಫೋನ್ ಕದ್ದಾಲಿಕೆಯಾಗಿದೆ. ದೋಸ್ತಿ ನಾಯಕರಾದ ಸಿದ್ದರಾಮಯ್ಯ ಮಾತುಗಳನ್ನು ಕದ್ದು ಕೇಳಿಸಿಕೊಂಡಿದ್ದಾರೆ ಅನ್ನೋ ಸುದ್ದಿ ಕೋಲಾಹಲವನ್ನೇ ಸೃಷ್ಟಿಸಿಬಿಟ್ಟಿದೆ. ಎಚ್ಡಿಕೆ ನಂಬಿಕೆ ದ್ರೋಹ ಮಾಡಿದ್ದಾರೆಂದು ಆಪ್ತರ ಬಳಿ ಸಿದ್ದರಾಮಯ್ಯ ಬೇಸರ ವ್ಯಕ್ತಪಡಿಸಿದ್ದಾರಂತೆ. ಹೀಗಾಗಿ ಫೋನ್ ಕದ್ದಾಲಿಕೆ ವಿಚಾರದಲ್ಲಿ ಕಾಂಗ್ರೆಸ್ ಕೆಂಡವಾಗಿದ್ದು ಕಳ್ಳಗಿವಿಯ ತನಿಖೆಗೆ ಆಗ್ರಹಿಸಿದ್ದಾರೆ. ಫೋನ್ ಟ್ಯಾಪಿಂಗು ಈಗ ಅದ್ರ ಬಗ್ಗೆ ತನಿಖೆ ಮಾಡಲಿ, ಯಾರು ತಪ್ಪಿತಸ್ಥಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಯಾವ್ಯಾವ ಜನರ ಮೇಲೆ ಮಾಡಿದಾರೋ, ಯಾರ್ಯಾವ ಜನ ಅದರಲ್ಲಿ ಇನ್ವಾಲ್ವ್ ಇದ್ದಾರೋ ಅದನ್ನ ಎನ್ಕ್ವೈರಿ ಮಾಡಬೇಕು. ಇದ್ರ ಬಗ್ಗೆ ಒಂದು ಉನ್ನತ ಮಟ್ಟದ ತನಿಖೆ ಆಗಬೇಕು. ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು. ಬಿಜೆಪಿ ಬಳಗಕ್ಕೂ ಈ ಮೆಗಾ ಬ್ರೇಕಿಂಗ್ ನ ಮೆಗಾ ಇಂಪ್ಯಾಕ್ಟ್ ಆಗಿದೆ. ಕೇಸರಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ರಾಜಕಾರಣಿಗಳು, ಪೊಲೀಸ್ ಅಧಿಕಾರಿಗಳು ಇವರ ಫೋನ್ ಅನ್ನ ಟ್ಯಾಪ್ ಮಾಡಲಿಕ್ಕೆ, ಕದ್ದಾಲಿಕೆ ಮಾಡಲಿಕ್ಕೆ ಕಾನೂನು ರೀತಿ ಅವಕಾಶ ಇಲ್ಲ.
ಟೆಲಿಫೋನ್ ಕದ್ದಾಲಿಕೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಮಾಡಬಾರ್ದು, ದೊಡ್ಡ ಅಪರಾಧ ಅದು. ನ್ಯೂಸ್ 18 ವರದಿ ಸೆನ್ಸೇಷನ್ ಆಗ್ತಾ ಇದ್ದಂತೆ ಅನರ್ಹಗೊಂಡಿರೋ ಶಾಸಕರು ಕೂಡ ಎಚ್ಡಿಕೆ ಮೇಲೆ ಒಬ್ಬರ ಮೇಲೊಬ್ರು ಬಾಣ ಬಿಡ್ತಿದ್ದಾರೆ. ಫೋನ್ ಕದ್ದಾಲಿಕೆ ಬಹಳ ನೀಚತನ, ಅವ್ರು ಯಾರೇ ಮಾಡಿ ಕಠಿಣವಾಗಿ ಒಂದು ಶಿಕ್ಷೆ ಆಗಬೇಕು ಅಂತ. ಈ ಮಧ್ಯೆ ತನಿಖೆ ನಡೆಸಲು ಸರ್ಕಾರ ಸ್ವತಂತ್ರ ಅಂತ ಎಚ್ಡಿಕೆ ಹೇಳಿದ್ರೆ ದೇವೇಗೌಡರು ಮಾತ್ರ ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ. About phone tampering, when I was chief minister, what kind of inquiry they wanted to go? They can free to go for inquiry. Why all these things is going on? Why they are actually connecting my name? I don't know. ಬೇರೆ ಕೆಲಸ ಇಲ್ಲ ಅವ್ರಿಗೆ, ಅವ್ರು ಏನೇನು ಮಾಡಿದ್ದಾರೆ, ಕದ್ದಾಲಿಕೆ ಯಾಕೆ ನೇರವಾಗಿ ಹೊತ್ಕೊಂಡು ಹೋಗ್ತಾರೆ ಜನನ, ಮಾನ ಮರ್ಯಾದೆ. ಫೋನ್ ಟ್ಯಾಪಿಂಗ್ ವಿಚಾರದಲ್ಲಿ ತೆರೆಯ ಹಿಂದೇನೂ ಆಟ ನಡೀತಾ ಇದ್ದು ತನಿಖೆಯನ್ನ ತಪ್ಪಿಸಲು ಸ್ವಾಮೀಜಿಯೊಬ್ಬರ ಮೊರೆ ಹೋಗಿದ್ದಾರಂತೆ ಕುಮಾರಸ್ವಾಮಿ. ಹೀಗೆ ನ್ಯೂಸ್ 18 ಕನ್ನಡ ಬೆನ್ನತ್ತದ ಫೋನ್ ಟ್ಯಾಪಿಂಗ್ ವರದಿ ದೊಡ್ಡ ಮಟ್ಟದ ಸೆನ್ಸೇಷನ್ ಹುಟ್ಟುಹಾಕಿದೆ. ಇನ್ನಷ್ಟು ಸ್ಫೋಟಕ ಟ್ವಿಸ್ಟ್ ಸಿಗೋದು ಪಕ್ಕಾ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಈ ಫೋನ್ ಟ್ಯಾಪಿಂಗ್ ಅನ್ನೋದು ಮಂಡ್ಯ ಲೋಕಸಭಾ ಚುನಾವಣಾ ಅಖಾಡದಲ್ಲೂ ಸದ್ದು ಮಾಡಿತ್ತು. ಲೋಕಸಭಾ ಚುನಾವಣೆ ವೇಳೆ ಸಿಎಂ ಆಗಿದ್ದ ಕುಮಾರಸ್ವಾಮಿ, ಸುಮಲತಾ ಅಂಡ್ ಟೀಮ್ ನನ್ನ ಫೋನ್ ಟ್ಯಾಪ್ ಮಾಡಿಸಿದ್ರಂತೆ. ಜೋಡೆತ್ತುಗಳಾದ ಯಶ್, ಸುದೀಪ್ ವೇಗಕ್ಕೆ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದ್ದ ಎಚ್ಡಿಕೆ ಕಳ್ಳಕಿವಿ ಇಟ್ಟಿದ್ರು ಅನ್ನೋ ಮೆಗಾ ಸ್ಫೋಟಕ ಸುದ್ದಿಯು ಈಗ ಬಯಲಾಗಿದೆ. ಇಂಟೆಲಿಜೆನ್ಸ್ ಆಫೀಸರ್ಸ್ನ ಹಾಕಿ ಸೀಗಲ್ ಸರ್ವೇಲೆನ್ಸ್ ಮಾಡಿಸ್ತಾ ಇದ್ದಾರೆ. ಫೋನ್ಸ್ನ ಟ್ಯಾಪ್ ಮಾಡಿದ್ದಾರೆ ಅನ್ನೋದು ಅವರ ಪಾರ್ಟಿಯವರೇ ನನಗೆ ಮಾಹಿತಿ ಕೊಟ್ಟಿರೋದು. Why all these things is going on? Why they are actually connecting my name? I don't know. ಕೇಳಿಸ್ಕೊಂಡ್ರಲ್ಲ, ಇದು ಅಂದು ಮಂಡ್ಯದ ಅಖಾಡದಲ್ಲಿ ಸುಮಲತಾ ಮಾಡಿದ್ದ ಆರೋಪಕ್ಕೆ ಎಚ್ಡಿಕೆ ಕೊಟ್ಟಿದ್ದ ಸ್ಪಷ್ಟನೆ. ಆದ್ರೆ ನಿಮ್ಮ ನ್ಯೂಸ್ 18 ಬ್ರೇಕ್ ಮಾಡಿದ ಫೋನ್ ಟ್ಯಾಪಿಂಗ್ ಸರಣಿ ವರದಿಯಲ್ಲಿ ಈ ಮಾತಿಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಚುನಾವಣಾ ಪ್ರಚಾರ ಬಿಸಿ ಕಾವೇರಿದ ಬಳಿಕ 21 ದಿನಗಳ ಕಾಲ ಸತತವಾಗಿ ಫೋನ್ ಟ್ಯಾಪಿಂಗ್ ನಡೆದಿತ್ತು. ಇಡೀ ಸುಮಲತಾ ಟೀಮ್ ಮೇಲೆ ಎಚ್ಡಿಕೆ ಸರ್ಕಾರ ಕಳ್ಳಗಿವಿ ಇಟ್ಟಿತ್ತು ಅನ್ನೋ ಮೆಗಾ ಸ್ಫೋಟಕ ಸುದ್ದಿ ಬ್ರೇಕ್ ಮಾಡಿದೆ ನಿಮ್ಮ ನ್ಯೂಸ್ 18 ಕನ್ನಡ. ಮಾಪರ ಅಖಾಡಕ್ಕಿಳಿದಿದ್ದ ಜೋಡೆತ್ತುಗಳಾದ ದರ್ಶನ್, ಯಶ್ ವೇಗಕ್ಕೆ ಎಚ್ಡಿಕೆ ಟೆನ್ಷನ್ ಆಗ್ಬಿಟ್ಟಿದ್ರಂತೆ. ರಣಕಣದಲ್ಲಿ ಏನೆಲ್ಲ ಆರೋಪಗಳನ್ನ ಮಾಡಿದ್ಮೇಲೂ ಈ ನಾಗಲ್ಲ ಅಂತ ಗೊತ್ತಾದ್ಮೇಲೆ ಈ ತಂತ್ರಕ್ಕೆ ಮೊರೆ ಹೋದ್ರಂತೆ ಎಚ್ಡಿಕೆ. ಇದು ಪ್ರಕರಣಕ್ಕೆ ಸಿಕ್ಕಿರೋ ಮೆಗಾ ಟ್ವಿಸ್ಟ್. ಒಂಟೆ ಗಾಡಿ ಹೊಡಿತಲ್ಲ ಸರ್, ಜೋಡಿ ಗಾಡಿ ಹೊಡಿತಾರಲ್ಲ. ಅರ್ಧ ರಾತ್ರಿ ಹೋಗಿ ಫಸಲ್ನ ತಿಂದು ಪುಷ್ಟವಾಗಿ ಹೋಗಂತವು. ಸುಮಲತಾ ಅಂಬರೀಶ್ ಅವರ 2 ನಂಬರ್, ಪುತ್ರ ಅಭಿಷೇಕ್ ನಂಬರ್, ಎಲೆಕ್ಷನ್ ಏಜೆಂಟ್ ಮದನ್ ಕುಮಾರ್, ಸಂಬಂಧಿ ಹೇಮಾ, ನಿರ್ಮಾಪಕರಾದ ರಾಕ್ಲೈನ್ ವೆಂಕಟೇಶ್, ವಿಜಯ್ ಕಿರಗಂದೂರ್ ನಂಬರ್ ಕೂಡ ಟ್ಯಾಪ್ ಆಗಿತ್ತಂತೆ. ಇದೇ ಆರೋಪದ ಮೇಲೆ ಸುಮಲತಾ ಅಂದೇ ಚುನಾವಣಾ ಆಯೋಗಕ್ಕೂ ದೂರು ಸಲ್ಲಿಸಿದ್ರು. ಇಲ್ಲ, ನಾನು ಐ ಥಿಂಕ್ ಈ ವಿಷಯ ನನ್ನ ಎಲೆಕ್ಷನ್ ಟೈಮಲ್ಲೇ ನಾನೊಂದು ದೂರು ಕೊಟ್ಟಿದ್ದೆ ಎಲೆಕ್ಷನ್ ಕಮಿಷನ್ಗೆ. ಈ ಥರ ಫೋನ್ ಟ್ಯಾಪ್ ಆಗಿದೆ ಅನ್ನೋ ಒಂದು ಡೌಟ್ ಇದೆ ನನಗೆ ಅಂತ. ಇನ್ವೆಸ್ಟಿಗೇಷನ್ ಮಾಡಿ ಅದಕ್ಕೆ ತಕ್ಕ ಒಂದು ಕ್ರಮ ತಗೋಬೇಕಾಗತ್ತೆ ಅನ್ನೋ ಮಾತನ್ನ ಅವರು ಹೇಳಿದ್ರು. ಮಗನ ಗೆಲುವಿಗಾಗಿ ಎದುರಾಳಿಗಳ ಫೋನ್ ಟ್ಯಾಪಿಂಗ್ ಮಾಡಿದ್ರು ಮಂಡ್ಯ ಜನ ನಿಖಿಲ್ ಅನ್ನ ಸೋಲಿಸಿದ್ರು ಅನ್ನೋದು ಬೇರೆ ವಿಚಾರ. ಆದ್ರೆ ಎದುರಾಳಿಗಳನ್ನ ಹಣಿಯಲು ಸಿಎಂ ಸ್ಥಾನ ದುರುಪಯೋಗ ಮಾಡಿಕೊಂಡಿದ್ದು ಸರಿನಾ ಅನ್ನೋದಷ್ಟೇ ಈಗಿರುವ ಪ್ರಶ್ನೆ. ಚಿದಾನಂದ್ ಪಟೇಲ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ.